ನೋಡಿ, ಆ್ಯಕ್ಚುಲಿ ನಾವು ಇವತ್ತು ಮೀನು ಮರಿಗಳನ್ನ ಫಿಶ್ ಪಾಂಡ್ಗೆ ಬಿಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ರೂಪ್ಚಂದ ಅಂದ್ಬಿಟ್ಟು, ಇದು ಸಿ ಅಂತಾರೆ, ಕಾಮನ್ ಕರ್ಪು ಅಂತಾರೆ, ಮತ್ತು ಲೋಕಲ್ ಫಿಶ್ಶು ಅಂತಾರೆ. ಸೊ 2 ಥರ ಮೀನು ಬಿಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ರೂಪ್ಚಂದು ಮತ್ತು ತಿರ್ಗಾ ಕಾಮನ್ ಕರ್ಪು ಎರಡೂ ಬಿಡ್ತಾಯಿದ್ದೀನಿ ನಮ್ಮದು ಫಿಶ್ ಪಾಂಡ್ಗೆ. ನೋಡಿ, ಇಷ್ಟು ಇದ್ದಾವೆ ಮೀನು ಮರಿಗಳು ಇವಾಗ ಬಿಡ್ತಾಯಿದ್ದೀವಿ. ಆ್ಯಕ್ಚುಲಿ ನೀವು ಮೀನು ಮರಿಗಳನ್ನ ಬಿಡಬೇಕಾದ್ರೆ ಒಂದು ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಲೈಕು ಯಾವ ಥರ ಅಂದರೆ, ನೋಡಿ, ನೀವು ಅಲ್ಲಿಂದ ಮೀನು ಮರಿಗಳ ತಂದಿರ್ತೀರಲ್ವಾ, ಸೊ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ತಂದಿರ್ತೀರ. ಸೊ ನೀವು ಸಡನ್ ಅಂತ ತೊಗೊಂಡೋಗಿ ಫಿಶ್ ಪಾಂಡ್ಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನೀವು ಮೀನು ಮರಿನ ನೀವು ಡೈರೆಕ್ಟಾಗಿ ಏನಾದ್ರು ಫಿಶ್ ಪಾಂಡ್ಗೆ ಬಿಟ್ಟರೆ ಮರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಮರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಈ ವಾಟ್ರು ಆಕ್ಸಿಜನ್ ಲೆವೆಲ್ ಬೇರೆ ಇರುತ್ತೆ, ಆ ವಾಟ್ರು ಆಕ್ಸಿಜನ್ ಲೆವೆಲ್ ಬೇರೆ ಇರುತ್ತೆ. ಸೊ ನಮ್ಮದು ಫಿಶ್ ಪಾಂಡು ವಾಟ್ರು ಆಕ್ಸಿಜನ್ ಲೆವೆಲ್ ಬೇರೆ ಇರುತ್ತೆ. ನೀರು ವೇರಿಯೇಷನ್ ಆದಾಗ ಸೊ ಫಿಶ್ ಮರಿಗಳಿಗೆ ಡೆತ್ ಆಗೋ ಸಡನ್ ಅಂತ ವೇರಿಯೇಷನ್ ಆದರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು, ಫಸ್ಟು ಈ ಥರ ನೀವು ಎಷ್ಟು ಥರ ಮೀನುಗಳು ತಂದಿರ್ತೀರ ಅಷ್ಟು ಬಕೆಟಲ್ಲಿ 2 ಥರ ಮೀನು ತಂದರೆ 2, 3 ಥರ ಮೀನು ತಂದರೆ 3, ಆ ಥರ ಬಕೆಟಲ್ಲಿ ನೀರು ಇಟ್ಕೊಂಡು, ಸೊ ಅರ್ಧ ನೀರು ಅದಿರಬೇಕು. ಇನ್ನು ಅರ್ಧ ನೀರು ತಂದಿರ್ತೀವಲ್ವ, ಆ ನೀರನ್ನ ಅದರೊಳಗಡೆಗೆ ಹಾಕ್ಬಿಟ್ಟು ಫಸ್ಟು ಮೀನು ಮರಿಗಳನ್ನ ಒಂದು 15ರಿಂದ 20 ನಿಮಿಷ ಈ ನೀರೊಳಗಡೆ ಬಿಟ್ಟು, ಅದು ಹೊಂದಾಣಿಕೆ ಆದಮೇಲೆ ಆಫ್ಟರು ನೀವು ಫಿಶ್ ಪಾಂಡ್ಗೆ ಮೀನು ಮರಿನ ಬಿಡಬೇಕಾಗುತ್ತೆ. ಸೊ ಇದೊಂದು ಪಾಯಿಂಟನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಆ್ಯಕ್ಚುಲಿ ಮೀನು ಮರಿಗಳೆಲ್ಲನೂ ಈ ಥರ ಆಕ್ಸಿಜನ್ ತುಂಬಿ ಕೊಡ್ತಾರಲ್ವ, 4 to 5 hours ಅಷ್ಟೇನೇ ಇದನ್ನು ಈ ಥರ ನಾವು ಕ್ಯಾರಿ ಮಾಡೋದಕ್ಕಾಗೋದು. ಸೊ 4 to 5 hours ಆಗ್ತಿದ್ದಂಗೆನೇ ನಿಮ್ಗೇನಾದ್ರು ತುಂಬ ದೂರ ಇತ್ತು ಅಂದರೆ ಮತ್ತೆ ತಿರ್ಗಿ ನೀರು ಚೇಂಜ್ ಮಾಡಿಕೊಂಡು, ಇಲ್ಲಾಂದರೆ ಆಕ್ಸಿಜನ್ನ ರೀಪ್ಯಾಕ್ ಮಾಡಿಕೊಂಡು ಸೊ ನೀವು ಅದನ್ನು ಕ್ಯಾರಿ ಮಾಡ್ಬೋದು. ಇಲ್ಲ ಅಷ್ಟೊಳಗಡೆ ಏನಾದರೂ ನೀವು ಲೊಕೇಶನ್ ರೀಚ್ ಆದ್ರಿ ಅಂದರೆ ಸೊ ಇಮ್ಮಿಡಿಯೇಟ್ಲಿ ನೋಡಿ, ಈ ಥರ ಅದಕ್ಕೆ ಒಂದು ಬಕೆಟ್ಗೆ ನಮ್ಮದು ಯಾವ ಫಿಶ್ ಪಾಂಡ್ ಬಿಡ್ತಾಯಿದ್ದೀವಿ ಆ ಫಿಶ್ ಪಾಂಡ್ ನೀರು ಮತ್ತು ಅದ್ರ ಜೊತೆಗೆ ತಂದಿರೋ ನೀರು ಎರಡೂ ಮಿಕ್ಸ್ ಮಾಡಿ, ಅರ್ಧ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಕೆಟಲ್ಲಿ ಬಿಟ್ಟು ಮೀನು ಮರಿಗಳನ್ನ ಅಬ್ಸರ್ವ್ ಮಾಡಬೇಕು ಯಾವ ಥರ. ಸೊ ಏನಾದ್ರೂ ನೀಟಾಗಿ ಫುಲ್ಲು ಆ್ಯಕ್ಟಿವಾಗಿ ಆಡ್ತಿದ್ದಾವ, ಇಲ್ಲ ಮಂಕ ಆದ್ವಾ ಏನು ಎತ್ತಂತ ನೋಡಿಕೊಂಡು ಆಫ್ಟರು ನೀವು ಮೀನು ಹುಡುಕೆ ಬಿಡಬೇಕಾಗುತ್ತೆ. ಇದೊಂದು ಪಾಯಿಂಟನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ನೋಡಿ, ನಾವು ತಂದಿರೋ ಮೀನು ಮರಿಗಳು ಸಖತ್ ಆ್ಯಕ್ಟಿವ್ ಇದ್ದಾವೆ. ಆ್ಯಕ್ಚುಲಿ ಫುಲ್ಲು ಆಟ ಆಡ್ತಿದ್ದಾವೆ. ನಾನು ಮೀನು ಮರಿ ತಂದಿದ್ದು ಬಂದ್ಬಿಟ್ಟು ಬೆಂಗಳೂರು ಹೆಸರುಘಟ್ಟ ಮೀನು ಸಾಗಾಣಿಕಾ ಕೇಂದ್ರ. ನಾನು ಹಳೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ನೋಡಿ. ಸೊ ನಾನು ಅಲ್ಲಿಂದ ತಂದಿತ್ತು ಮೀನು ಮರಿಗಳನ್ನ. ಎಲ್ಲ ಪ್ರತಿಯೊಂದು ಮೀನು ಆ್ಯಕ್ಟಿವ್ ಆಗಿದ್ದಾವೆ. ಆಲ್ರೆಡಿ ಈಗ ಜರ್ನಿ ಮಾಡಿ ಬಂದು ಆದರೂ ಕೂಡ ನೋಡಿ ಎಷ್ಟು ನೀಟಾಗಿ ಆ್ಯಕ್ಟಿವ್ ಇದ್ದಾವೆ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ. ಥ್ಯಾಂಕ್ ಯು ಸೋ ಮಚ್.